ಹಾಯ್ ಹಲೋ ಫ್ರೆಂಡ್ ನಮಸ್ತೆ. ಆ್ಯಕ್ಚುಲಿ ಇವತ್ತು ಬಂದು ಸಂಡೇ, ಜಿಮ್ ಓಪನ್ ಇರಲ್ಲ. ಅದಕ್ಕೋಸ್ಕರ ಡೈಲಿ ಎದ್ದೇಳೋ ಹಾಗೆ ಇವತ್ತು ಎಚ್ಚರ ಆಗಿಬಿಡ್ತು, ಬಟ್ ನಿದ್ದೆ ಬರಲ್ಲ. ಏನಪ್ಪ ಅಂತ ಹೇಳಿದ್ರೆ, ಈ ಅಭ್ಯಾಸ ರೂಢಿ ಅಂತೀವಲ್ಲ, ಇದು ಏನಂದರೆ ಮೊದಲೆಲ್ಲ ನನಗೆ ಎದ್ದೇಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು 6 ಗಂಟೆಗೆ ಎದ್ದೇಳೋದೇ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗೇನಂದರೆ 4:15 ಮೇಲೆ ನಿದ್ದೆ ಮಾಡೋದೇ ಕಷ್ಟ ಆಗ್ತಿದೆ. ಯಾಕಂದರೆ ಅದು ಅಭ್ಯಾಸ ಅನ್ನೋದು ನಮ್ಮ ಜೀವನನ ಅಷ್ಟು ಬದಲಾಯಿಸುತ್ತೆ. ಸರಿ ಅಂತೇಳಿ ಜಿಮ್ ರಜೆ ಇರೋದ್ರಿಂದ ಸೇಮ್ ಟೈಮ್ಗೆ ಎದ್ದು ನಾವು ಒಂದು ಸ್ವಲ್ಪ ದೂರ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಮ್ಮ ಫ್ರೆಂಡ್ಸು ಅಲ್ಲಿ ಬೆಳಗ್ಗೆ ಒಂದು 5 ಗಂಟೆಗೆ ಇಲ್ಲಿ ಮನೆ ಬಿಟ್ವಿ. ಹೋಗ್ತಾ ಇದ್ದಂಗೆ ರೋಡಲ್ಲಿ ಒಂದು ದೊಡ್ಡ ಪ್ಯಾಲೇಸ್ ಥರ ಒಂದು ಯಾವುದೋ ಕಾಣಿಸ್ತು. ಅಲ್ಲಿ ನಿಲ್ಲಿಸಿ ಫೋಟೋಗಳೆಲ್ಲ ತಗೊಂಡು ಅಲ್ಲಿ ಹೋಗಿದ್ದೀವಿ. ಫುಲ್ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಸ್ವಲ್ಪ ಅದರಿಂದ ಪ್ರೊಟೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬಿಟ್ವಿ. ನನ್ನ ಕಡೆಯಿಂದ ನಿಮಗೊಂದು ಒಳ್ಳೆಯ ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಜೀವನದಲ್ಲಿ ಯಾವಾಗಾದರೂ ನಿಮಗೆ ತುಂಬ ಬೇಸರ ಆದಾಗ ಈ ಥರ ಟ್ರಾವೆಲಿಂಗ್ ಬಂದುಬಿಡಿ. ಯಾಕೆ ಅಂತ ಹೇಳಿದ್ರೆ ಸಂತೋಷವಾಗಿದ್ದಾಗ ಬೇಡ. ಯಾಕಂತ ಹೇಳಿದ್ರೆ ಸಂತೋಷವಾಗಿದ್ದಾಗ ಎಲ್ಲರೂ ಜೊತೆಲಿರ್ತಾರೆ, ಆವಾಗ ಆಚೆ ಬರಬೇಕಂತ ಅನಿಸಲ್ಲ. ಬಟ್ ಏನಾದರೂ ನೋವು ಸಂಗತಿ ಆಗಲಿ ಏನಾದರೂ ಆದಾಗ ಈ ಥರ ಟ್ರಾವೆಲ್ಸ್ ಬಂದರೆ ನಿಮಗೆ ಮೈಂಡ್ ರಿಲೀಫ್ ಆಗುತ್ತೆ, ಫ್ರೀಯಾಗಿರ್ತೀರ. ನಾವು ಯಾವಾಗ ಒಂದೇ ಜಾಗದಲ್ಲಿದ್ದು ಒಂದೇ ಥರ ಜೀವನ ಮಾಡಬೇಕು ಅಂತ ಅಂದ್ಕೊತೀವೋ ಆವತ್ತಿಗೆ ನಮ್ಮ ಜೀವನ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಒಂದು ಬಾವಿ ಆಗಲಿ ಒಂದು ಕೆರೆ ಆಗಲಿ ಇದ್ದ ಜಾಗದಲ್ಲಿ ಇರ್ತದೆ, ದಿನ ನೋಡ್ತಾ ಇರಬೇಕಾಯ್ತದೆ. ಅದೇ ನೀವು ಒಂದು ನದಿ ಥರ ದಿನ ಒಂದು ಹರಿತಾ ಇರಿ. ಆ ಹರಿಯೋ ನದಿಯಲ್ಲಿ ದಿನಾಲು ಕಸ ಕಡ್ಡಿ ಪ್ಲ್ಯಾಸ್ಟಿಕ್ಕು ಕಬ್ಬಿಣ ಚಿನ್ನದ ಅಂಶಗಳನ್ನು ಅದನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಜೀವನವೂ ಆಗಬೇಕು. ನಿಂತ ಕೊಳ ಥರ ನಿಂತ ನೀರು ಯಾವತ್ತೂ ಅಷ್ಟು ಶುದ್ಧವಾಗಿರಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ಈ ವಿಡಿಯೋ ಮಾಡ್ತಿದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ಹರಿಯೋ ನದಿ ಥರ ಇರಿ, ನಿಂತ ನೀರು ಬಾವಿಯ ಹಾಗಿರಬೇಡಿ ಅಂತ ಹೇಳಕ್ಕೆ ಬಯಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.